ನಮಸ್ತೆ, ಗುಡ್ ಮಾರ್ನಿಂಗ್. ಡೇ 2 ರೆಡಿ. ನಮ್ಮ ಫ್ರೆಂಡ್ ಹಂಗೆ ಬ್ಯಾಕ್ಗ್ರೌಂಡಲ್ಲಿ ನಾವು ಮಾತಾಡ್ತಾಯಿದ್ರೆ ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಕೊಡ್ತಾಯಿದ್ದಾರೆ. ನ್ಯೂ ಡೇ, ಎಲ್ಲ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಬಾಯ್ಸು. ತಿಂಡಿ ಎಲ್ಲ ಮಾಡಿಕೊಂಡು ನಮ್ಮ ತಂಡ ಅವರು ಒಂದು ಸ್ವಲ್ಪ ಆಫ್ ರೋಡೆಲ್ಲ ಮಾಡಿಕೊಂಡು ಸಾಯಂಕಾಲ ನೈಟು ಆಗ್ಬೋದು ಬರೋಕ್ಕೆ ಬೆಂಗಳೂರು ಕಡೆಗೆ. ಸೊ ಬನ್ನಿ, ಸೆಕೆಂಡ್ ಡೇ ಆಫ್ ರೋಡ್ ಫನ್ ಹೇಗಿರುತ್ತೆ ನೋಡೋಣ. ಸೊ ನಾವಿವಾಗ ಹೋಗ್ತಾ ಇರೋದು ಒಂದು ಪ್ರೈವೇಟ್ ಎಸ್ಟೇಟ್ ಒಳಗಡೆ. ಇದು ರೆಸ್ಟ್ರಿಕ್ಟೆಡ್ ಏರಿಯಾ ಅಲ್ವೇ ಅಲ್ಲ, ಇದು ಗೊತ್ತಿರೋರ್ದೊಬ್ರದ್ದು ಪ್ರೈವೇಟ್ ಎಸ್ಟೇಟು. ಫಾರೆಸ್ಟ್ ಲಿಮಿಟ್ಸಲ್ಲೆಲ್ಲ ಬರಲ್ಲ, ಇದು ಕ್ಲೀನ್ ಪ್ರೈವೇಟ್ ಎಸ್ಟೇಟ್ ಪ್ರಾಪರ್ಟಿ ಇದು. ಸೊ ಗೊತ್ತಿರೋರ್ದಾಗಿರೋದ್ರಿಂದ ನಾವು ಹೋಗ್ತಾಯಿದ್ದೀವಿ, ಹಾಗಾಗಿ ಏನು ಟೆನ್ಷನ್ ಇಲ್ಲ. ಬನ್ನಿ ಆಫ್ ರೋಡ್ ಮಾಡ್ಕೊಂಬರೋಣ. ಇವಾಗ ಚೆನ್ನಾಗಿ ಮಳೆ ಬಂದು ಮಣ್ಣೆಲ್ಲ ಕೆಸರಾಗಿ ಒಳ್ಳೆ ಚಾಕ್ಲೇಟ್ ಪಾಯಸ ಥರ ಆಗ್ತಿದೆ. ಗಾಡಿ ವೀಲ್ ತಿರುಗ್ತಾಯಿದ್ರೆ ಚಾಕ್ಲೇಟೇ ಬಂದು ಮೈ ಮೇಲೆ ಬೀಳ್ತಾ ಥರ ಆಗ್ತಾಯಿದೆ. ನೀವು ಕೆಳಗಡೆ ಇಳಿರಿ. ಆ ಕಡೆ ಹೋಗಿ, ಆ ಕಡೆ ಹೋಗಿ, ಗಾಡಿ ಬಿಡಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ. ಯಾರಿದು? ಬನ್ನಿ ಬನ್ನಿ, ಕಾಲಲ್ಲಿ ಪುಷ್ ಮಾಡಿ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಕಾಲಲ್ಲಿ ಪುಷ್ ಮಾಡಿ. ಎಲ್ಲಿ ಬರ್ತಾ ಇದ್ದೀರಾ? ಬನ್ನಿ. ಹಾ ಬನ್ನಿ 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 ಬನ್ನಿ. ಹಿಂದೆ ಹೋಗಿ, ಹಿಂದೆ ಹೋಗಿ. ಹಿಂದೆ ಹೋಗ್ಬಾರ್ದಿತ್ತು ರೀ. ಹಾ ಬನ್ನಿ 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 ಬನ್ನಿ. ಕಾಲೆಲ್ಲ ಪುಷ್ ಮಾಡಿ, ಕಾಲೆಲ್ಲ ಪುಷ್ ಮಾಡಿ, ಪುಷ್ ಮಾಡಿ ಕಾಲೆಲ್ಲ. ಶೂ ಇದೆ, ಏನಲ್ಲ ಜರಿಯಲ್ಲ. ಬನ್ನಿ ಪುಷ್ ಮಾಡಿ, ಕಾಲೆಲ್ಲ ಪುಷ್ ಮಾಡಿ, ಪುಷ್ ಮಾಡಿ. ಎದ್ದಿಟ್ಕೊಳ್ಳಿ ಎದ್ದಿಟ್ಕೊಳ್ಳಿ ಎದ್ದಿಟ್ಕೊಳ್ಳಿ, ಅಲ್ಲಿ ಹಿಂದೆ ಟೈರ್ಗೆ ಎದ್ದಿಟ್ಕೊಳ್ಳಿ. 1 2 3 ಸಿಂಗಲ್ಸ್ ಹೇಳಿರಿ. ಹಿಂದೆ ಹೋಗ್ಬೇಡಿ, ಹಿಂದೆ ಹೋಗ್ಬೇಡಿ, ಹಿಂದೆ ಹೋಗ್ಬೇಡಿ. ಬನ್ನಿ 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 ಬನ್ನಿ. ಬಂದು ಅದು 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 ಹೋಗಿ 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 ಹೋಗಿ. ಹಾ ಹೋಗಿ 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 ಹೋಗಿ. ಅಯ್ಯ ಈ ಕಡೆ ಬರ್ರು. ಅಯ್ಯೋ ನಾನ್ ಬಿದ್ದೋಯ್ತು. ಅವ್ರ ಪಾಪ ಸುಸ್ತಾಗೋಯ್ತಾರೆ. ಶರ್ಟ್ ಬಿಚ್ಚಿರ್ ಆಗಲ್ಲ ರೀ. ಬಾ 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 ಬಾ, ಒಂದು ಸಿಂಗಲ್ ಥ್ರಾಟಲ್ ಕೊಡು ಕೊಡು, ಥ್ರಾಟಲ್ ಕೊಡು, ಥ್ರಾಟಲ್ ಕೊಡು, ಥ್ರಾಟಲ್ ಕೊಡು, ಕೊಡು ಕೊಡು ಕೊಡು. ಬಾ 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 ಬಾ. ಏ ಮುಂದೆ ನೋಡು, ಕೆಳಗಲ್ಲ, ಮುಂದೆ ನೋಡು, ಮುಂದೆ ನೋಡು. ಹೋಗು 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 ಹೋಗು, ಬಿಡಿ ಇರು, ಹೋಗು ಹೋಗುತ್ತೆ, ಹೋಗು. ಅರ ಈಸಿ. ಹಾಂ ಹೋಗುತ್ತೆ, ಹೋಗು ಈಸಿ. ಸ್ವಲ್ಪ ಲೈಟಾಗಿ ಕೊಡು, ಲೈಟಾಗಿ. ಅಷ್ಟೇ ಅಷ್ಟೇ ಅಷ್ಟೇ. ಹೋಗಿ ಹೋಗಿ ಹೋಗಿ. ಬರ್ರಿ ಬರ್ರಿ. ಅನಿಲ ಆರಾಮ್ ಬನ್ನಿ, ಆರಾಮ್ ಬನ್ನಿ, ಆರಾಮ್ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಎತ್ತಿಸ್ಕೊಳ್ಳಿ 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 ಎತ್ತಿಸ್ಕೊಳ್ಳಿ. ಹಾಂ ಕೊಡಿ 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 ಕೊಡಿ. ಕಾಲು ಅವ್ರದ್ದು. ಹಾಂ ಹಾಂ ಹಾಂ, ಹುಷಾರು ಹುಷಾರು ಹುಷಾರು. ಬನ್ನಿ 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 ಬನ್ನಿ. ಅಷ್ಟೇ 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 ಅಷ್ಟೇ. ಹೋಗಿ 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 ಹೋಗಿ, ಆರಾಮಾಗಿ ಹೋಗಿ. ಹೋಗ್ಬೇಕಲ್ಲ, ಆರಾಮ.
ಅವ್ರೇನ್ ಹಿಂದೆ ಬಂದ್ರ? ಅಯ್ಯೋ ಅಯ್ಯೋ, ಅಲ್ಲ ಇದ್ರಲ್ಲಿ ಗಾಡಿನಲ್ಲಿ. ನಾನು ಬೆಂಗಳೂರಿಗೆ ಹೊರಟೆ. ನಮ್ಮ ಪ್ರಣವ್ ಇನ್ನೂ ಒಂದು ಆಫ್ ರೋಡ್ ಮಾಡಿಕೊಂಡು ಬರ್ತಾನೆ. ಪ್ರಣವ್ ಜೊತೆ ಒಂದು ಟೈಮ್ ಕಳೆದಿದ್ದು ಒಂದು ಒಳ್ಳೆ ಅನುಭವ ನನಗೆ. ಪ್ರಣವ್ ಬ್ರೋ ಹೇಳಿ. ಸೂಪರ್. ಪ್ರಣವ್ ಆಫ್ ರೋಡು ಮಾಡಿದ್ದು ನೋಡಿದೆ ನಾನು ಲೈವಾಗಿ ನಿನ್ನೆ. ಸೂಪರಾಗಿ ಮಾಡ್ದ, ವಿತೌಟ್ ಫಿಯರ್. ಥ್ಯಾಂಕ್ ಯು ಬ್ರೋ. ಫುಲ್ ಬೋಲ್ಡ್. ಏನು ಟಾನಿಕ್ ಬೇಡ, ಏನು ಬೇಡ, ಗಾಡಿ ಕೀ ಕೊಟ್ಟು ಗಾಡಿ ಹೋಗು ಅಂದರೆ ಪ್ರಣವ್ ಈಟ್ 5 ಸ್ಟಾರ್, ಡೂ ನಥಿಂಗ್. ಇಲ್ಲಿರಲಿ ಡೌನ್ ಇರಲಿ ಗಾಡಿ ಎತ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿ ನಂಗೆ ಆ್ಯಕ್ಚುಲಿ ಖುಷಿ ಆಯಿತು. ಯಾಕಂದರೆ ಆಫ್ ರೋಡ್ ನೋಡ್ತಿದ್ದಂಗೆ ಎಲ್ಲರೂ ಭಯ ಬೀಳ್ತೀವಿ. ಪ್ರಣವ್ ರಿವರ್ಸು. ಆಫ್ ರೋಡ್ ನೋಡ್ತಿದ್ದಂಗೆ ನಾನು ಹೋಗ್ತೀನಿ ಫಸ್ಟು ಅಂತೇಳಿ ಅವನೇ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಓಕೆ ಪ್ರಣವ್, ನೈಸ್ ರೈಡ್ ವಿತ್ ಯು. ಒಂದೊಳ್ಳೆ ಮಜಾ ಇತ್ತು ಪ್ರಣವ್ ಜೊತೆ, ಟೀಮ್ ಜೊತೆ, ಗಂಧದೋಡಿ ಕ್ಲಬ್ ಜೊತೆ. ಮುಂದಿನ ನಡೆಯಲ್ಲಿ 100% ನಾನು ಪ್ರಣವ್ ಸಿಗ್ತೀವಿ. ನಮ್ದು ಇನ್ನೊಂದೇನೋ ಪ್ಲ್ಯಾನ್ ಇದೆ, ಸುಮ್ಮನೆ ಒಂದು ರೈಡ್ ಹೋಗೋಣ ಅಂತ, ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತ. ಹಂಗಾಗಿ ತಿರ್ಗಾ ಸಿಗ್ತಾರೆ ಪ್ರಣವ್ ನನ್ನ ವೀಡಿಯೋಲಿ. ಓಕೆ, ಖಂಡಿತ ಸಿಗೋಣ. ಸಿ ಯು, ಬಾಯ್. ಓಕೆ ಬ್ರೋ, ಹುಷಾರ ಬನ್ನಿ ಎಲ್ಲರೂ. ಬಾಯ್ ಬಾಯ್ ಬಾಯ್. ಬೆಂಗಳೂರು. ಹಾಂ, ಈ ಚಳಿ ಜಡಿ ಮಳೆಗೆ ಈ ಥರ ಒಂದು ಹೈವೇಲಿ ನಿಂತು ಒಂದು ಜೋಳ ತಿಂದ್ರೇ ಮಜಾ. ಅದು ಜೋಳನೂ ಇದ್ರ ತಿನ್ನಬಾರ್ದು, ಸ್ವೀಟ್ ಕಾರ್ನ್ ತಿನ್ನಬಾರ್ದು, ಲೋಕಲ್ಲು ಇದು ತಿನ್ನಬೇಕು, ಅವಲೇ ಮಜಾ. ನಾವು ಯಾವಾಗ ಬಂದರೂ ಇಲ್ಲಿ ನಿಂತ್ಕೊತೀವಿ ಇದೇ ಸ್ಪಾಟಲ್ಲಿ. ಇವೆಲ್ಲ ಅಭ್ಯಾಸ ನಮಗೆ. ಏನು ಅಭ್ಯಾಸ ಅಂದರೆ ತಿನ್ಕೊಂಡು ಹೋಗೋದಲ್ಲ, ರೋಡಲ್ಲಿ ವ್ಯಾಪಾರ ಮಾಡೋ ರೈತರು ಅವ್ರಿಗೆ ಒಂದು ನಮ್ಮ ಕಡೆನೂ ಒಂದು ಬಿಸ್ನೆಸ್ಸು. ಬಾರ್ಗೇನ್ ಮಾಡಬೇಡ್ರಿ, ಬಂದ್ಬಿಟ್ಟು ಏನು ಕೇಳ್ತಾರೋ ಅದು ಕೊಡ್ರಿ. ಬೆಂಗಳೂರಲ್ಲಿ ಅವ್ರ ಪಬ್ಬು ಹೋಟ್ಲಿಗೆ ಹೋದರೆ ಒಂದೊಂದು ಕಾರ್ನ್ಗೆ, ಸ್ವೀಟ್ ಕಾರ್ನ್ಗೆ, ಒಂದೊಂದು ಬೇಯಿಸಿರೋ ಕಾರ್ನ್ಗೆ 200 ರೂಪಾಯಿ ಕೊಡ್ತೀರೋ ಒಂದು ಪ್ಲೇಟ್ಗೆ. ಇದೊಂದು ಜೋಳ 30 ರೂಪಾಯೋ 25 ರೂಪಾಯೋ ಕೇಳ್ತಾರೆ. ಮನೆಯವರೆಲ್ಲ ಒಂದೊಂದು ತಿಂದ್ಬಿಟ್ಟು ಒಂದು ನೀವು ಬಿಸ್ನೆಸ್ ಮಾಡಿಕೊಟ್ರೆ ಜೀವನ, ಎಲ್ಲರಿಗೂ ಒಂದು ಜೀವನ. ಈಗಿನ ಕಾಲದ ಮಕ್ಕಳು ಈ ಜೋಳಗಳು ಎಳ್ ತಿಂತಾರೆ, ಇದು ನೋಡ್ರೆ ಬೇಡ ಅಂತಾರೆ, ಕಪ್ಪು ಮತ್ತೆ ಸ್ವಲ್ಪ ಗಟ್ಟಿ ಅಂತ. ಆದರೆ ಇದರಲ್ಲಿ ತಿನ್ನೋದಕ್ಕೆ ಅಲ್ಲಿಗಾಗಲಿ ನಮ್ಮ ಡೈಜೆಷನ್ಗಾಗಲಿ ಇದಕ್ಕಾಗಲಿ ಎಷ್ಟು ಒಳ್ಳೇದು. ಎಲ್ಲ ಮಕ್ಕಳು ಸ್ವೀಟ್ ಕಾರ್ನ್ ಕೇಳ್ತಾರೆ ಸ್ಕೂಲ್ ಮುಂದೆ. ಇದನ್ನ ನೋಡ್ರೆ ಕೇಳ್ತಾರಲ್ಲ, ನನಗೆ ಗೊತ್ತಿಲ್ಲಪ್ಪ. ನಾವೆಲ್ಲ ಇದೇ ತಿಂದು ಬೆಳೆದಿದ್ದು, ಇದೇ ತಿಂತೀವಿ, ಇದೇ ತಿಂದು ಸಾಯ್ತೀವಿ, ಪರವಾಗಿಲ್ಲ. ನಮ್ಗೆ ಯಾವ ಸ್ವೀಟ್ ಕಾರ್ನು ಬೇಡ. ಏನ್ರಣ್ಣ ಅಲ್ವಾ? ನಿಮ್ಗೆ ಈಗ ವ್ಯಾಪಾರ ಮಾಡೋರು ಇಲ್ಲಿ ಯಾಕೆ ನಿಲ್ಲಿಸ್ತಾರೆ ಅಂದರೆ ಅವ್ರಿಗೆ ಇದೇ ಬೇಕು. ಮಕ್ಕಳು ತಿನ್ನಲ್ಲ ನೋಡಿ, ಅವ್ರಿಗೆ ಬೈದು ತಿನ್ನಿಸ್ತಾ ಇರ್ತಾರೆ ಮನೆಯಲ್ಲಿ, ಏಯ್ ತಿನ್ನಿರಿ ಅಂತ. ಹಂಗೆ. ಸೊ ಬೆಂಗಳೂರಿಗೆ ಹೊರಡ್ತಾ ಇದ್ದೆ. ಹೊರಡೋ ದಾರಿಯಲ್ಲಿ ಇದೊಂದು ಅಂಗಡಿ ಬರುತ್ತೆ, ಈ ಕಲ್ಲಿನಲ್ಲಿ ಸ್ಕಲ್ಪ್ಚರ್ಸ್ ಮಾಡಿರ್ತಾರಲ್ಲ ಆ ಅಂಗಡಿ. ನಾನಿಲ್ಲಿಗೆ ತುಂಬ ಹಳಬ, ತುಂಬ ಐಟಮ್ಸ್ ತೊಗೊಂಡೋಗಿದ್ದೀನಿ. ಬಟ್ ಅಂಗಡಿಯವರು ನನ್ನ ಇವತ್ತು ಗುರ್ತಿಗಿದ್ದರು, ನೋಡೋಣ ಬನ್ನಿ. ಹಂಗೆ ಅಂಗಡಿ ಕೂಡ ತೋರಿಸ್ತೀನಿ. ಐಟಮ್ಸ್ ಇಲ್ಲಿ ಚೆನ್ನಾಗಿರುತ್ತೆ, ಹಾಗಾಗಿ ನಿಲ್ಲಿಸಿದೆ. ಅವ್ರನ್ನೂ ಮಾತಾಡ್ಸೋಣ ಅಂತ. ಗುರ್ತಿಡಿತಾರ ಇಲ್ವ ನೋಡೋಣ ಬನ್ನಿ. ಚೆನ್ನಾಗಿದ್ದೀರಾ? ಯಾರು ಗೊತ್ತಾಯ್ತಾ? ಹಾಗೆ ನಿಮ್ಮ ಮಾತಾಡ್ಸೋಣ ಅಂತಲೇ ನಿಲ್ಲಿಸಿದೆ. ನಾವು ಬೈಕಲ್ಲಿ ಬಂದಿದ್ರು ನಿಲ್ಲಿಸಿದೆ. ಹೇಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆಯಾ? ನಾನು ಬೈಕಲ್ಲಿ ಬಂದೆ ಅಂದ್ರೆ ನಿಮ್ಮನ್ನ ಮಾತಾಡ್ಸೋಣ ಅಂತಲೇ ನಿಲ್ಲಿಸಿದೆ. ಸೊ ಚಿಕ್ಕಮಂಗ್ಳೂರಿಂದ ಒಂದು 15-20 ಕಿಲೋಮೀಟ್ರ್ ಬಂದರೆ ಲೆಫ್ಟ್ ಸೈಡಿನ ಅಂಗಡಿ ಸಿಗುತ್ತೆ. ವಿಗ್ರಹಗಳು ನೋಡ್ಬೋದು, ಚೆನ್ನಾಗಿರುತ್ತೆ ಇಲ್ಲಿ. ಕಾಸ್ಟ್ ಕೂಡ ಎಕನಾಮಿಕಲ್ ಇರುತ್ತೆ. ನೀವು ಮನೇಲಿ ಆರಾಮಾಗಿ ಶೋ ಪೀಸ್ ಥರ ಇಟ್ಕೊಬೋದು. ಕಿಚನ್ ಐಟಮ್ಸೂ ಸಿಗುತ್ತೆ ಇಲ್ಲಿ. ಸೊ ಈ ಅಂಗಡಿ ನಾನೊಂದು 7-8 ವರ್ಷದಿಂದ ಬರ್ತೀನಿ. ಅವಾಗ ರೋಡಲ್ಲಿ ಚಿಕ್ಕದಾಗಿ ಹಾಕ್ಕೊಂಡಿದ್ರು. ಇವಾಗ ಹಂಗೆ ಚೆನ್ನಾಗಿ ಪಾಪ ಆನೆಸ್ಟಿಂದ ಕಷ್ಟಪಟ್ಟು ದುಡಿದು ಈ ಲೆವೆಲ್ ಬಂದಿದ್ದಾರೆ. ಒಂದು ಅಂಗಡಿ ಹಾಕ್ಕೊಂಡು ಆರಾಮಾಗಿ ನೆರಳಲ್ಲಿ ಸೇಲ್ ಮಾಡ್ತಿದ್ದಾರೆ. ಮುಂಚೆ ರೋಡಲ್ಲಿ ಸೈಡಲ್ಲಿ ಇತ್ತು ಅಂಗಡಿ, ಅದನ್ನು ತೋರಿಸ್ತೀನಿ. ನೋಡಿ, ಅಂಗಡಿ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ನಾವು 8-9 ವರ್ಷ ಮುಂಚೆ ತೊಗೊತಾ ಇದ್ವಿ. ಈಗ ಅಲ್ಲಿಗೆ ಇದಾಗಿದೆ.
ಅವರ ಶ್ರಮ, ಅವ್ರದ್ದು ಆನೆಸ್ಟಿ, ಅವರ ಪ್ರೀತಿ ವಿಶ್ವಾಸನೇ ಅವರ ಇದಕ್ಕೆ ಕಾರಣ ಬೆಳವಣಿಗೆಗೆ. ಯಾವತ್ತು ಬಂದರೂ ಪಾಪ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ, ನಂಬಿಟ್ಕೊಂಡಿದ್ದಾರೆ. ನೀವೇನಾದ್ರು ಈ ಕಡೆ ಪಾಸ್ ಆಗ್ತಾರೆ ಒಂದು ಸ್ಟಾಪ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ 100% ಮಾತಾಡಿ ಪಾಪ ತಗೊಳ್ಳಿ, ಅವ್ರಿಗೂ ಒಂದು ಜೀವನ. ಸೊ ಈ ಐಟಮ್ಸ್ಗಳು ಸಿಗುತ್ತೆ. ಅಕ್ಕ ಹೆಂಗೆ ಬಿಸ್ನೆಸ್ ಎಲ್ಲ ಇವಾಗ? ಹ್ಞೂ ನೈಸ್. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕಮಂಗ್ಳೂರ್ದು ಗಂಧವಡಿ ಕ್ಲಬ್ದು ಆ್ಯನಿವರ್ಸರಿ ರೈಡ್ ಇಲ್ಲಿ ಎಂಡ್ ಆಗುತ್ತೆ. ಮುಂದೆ ಮತ್ತೆ ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವ್ರಿಗೆ ಎಲ್ಲರೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಮಸ್ತ್ ಮಜಾ ಮಾಡಿ. ಬಾಯ್. ನೀವೊಂದು ಹೇಳ್ಬಿಡಿ ಬಾಯ್ ಅಂತ.